ನನ್ನ ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಬರ್ತಿ? ನಿನ್ನ ಪ್ರೀತಿಯ ಗೋಂದಿರಲ್ಲೇ ಹುಚ್ಚಿನಾಗಿದ್ದೇನೆ ಬರ್ತಿ. ಬಾ ಬರ್ತಿ ಬಾ. ಪ್ರಕಾಶ್ 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 ಏನಾಯ್ತು? ಒಬ್ರೇ ನಿಂತ್ಕೊಂಡು ಇಷ್ಟೊಂದು ಅಳ್ತಾ ಇದ್ದೀರಲ್ಲ, ಯಾಕೆ? ಭಾರತಿ, ನೀವು ನಿಮ್ಮನ್ನು ನೋಡಿ ಬಹಳ ದಿನಗಳು ಆಗೋಗಿದೆ. ಭಾರತಿ ಭಾರತಿ, ನನ್ನ ಪ್ರೀತಿನ ತಿರಸ್ಕರಿಸಿ ಬೇರೊಬ್ಬರನ್ನ ವಿವಾಹ ಆಗಿ ನನ್ನ ಹೃದಯವನ್ನ ಚೂರ್ ಚೂರ್ ಮಾಡ್ಬಿಟ್ಟೆ. ನಾನು ಎಷ್ಟು ಪ್ರೀತಿ ಮಾಡ್ತಿದ್ದೆ, ನನ್ನ ಪ್ರೀತಿಗೆ ತಿಲಹಂಜಿ ಇಟ್ಬಿಟ್ಟು ನನ್ನ ನೋವು ಕೊಟ್ಬಿಟ್ಟಲ್ಲ. ಪ್ರಕಾಶ್, ಏನ್ ಮಾತಾಡ್ತಾ ಇದ್ದೀರಾ ಅನ್ನೋದು ನಿಮಗೆ ಜ್ಞಾನ ಇದೆಯಾ? ಚೆನ್ನಾಗಿದ್ದೀರಾ ತಾನೇ? ಏನೂ ಆಗಿಲ್ಲ ಅಲ್ವಾ? ನನ್ನ ನೋಡಿದ್ರೆ ಗೊತ್ತಾಗಲ್ವಾ ನಾನು ಎಷ್ಟು ಚೆನ್ನಾಗಿದ್ದೀನಿ ಅಂತ? ಭಾರತಿ, ನಾವು ಕಾಲೇಜಿನಲ್ಲಿ ಓದ್ಬೇಕಾದ್ರೆ ನಿನ್ನ ಎಷ್ಟೊಂದು ಪ್ರೀತಿ ಮಾಡ್ತಿದ್ದೆ. ಕಾಲೇಜಿನ ಡೇಸ್ಗಳಲ್ಲಿ ನಾನು ನೀನು ಎಷ್ಟೋ ನಾಟಕದಲ್ಲಿ ಅಭಿನಯ ಮಾಡ್ತಿದ್ದೋ. ಕಾಲೇಜಿನ ಹುಡುಗರು ಹುಡುಗಿರೆಲ್ಲ ನಮ್ಮನ್ನ ಪ್ರೀತಿ ಕಂಡು ನಮ್ಮನ್ನ ಅಮರ ಪ್ರೇಮಿ ಅಂತ ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಬಹಳ ಸಂಗಾತಿ ಆಗ್ತದೆ ಅಂತ ತಿಳ್ಕೊಂಡೆ. ಬೇರೊಬ್ಬನ ಮಡದಿಯಾಗಿ ನನ್ನ ಹೃದಯವನ್ನ ಘಾಸಿ ಮಾಡಿಬಿಟ್ಟೆ. ನನ್ನ ಪ್ರೀತಿಯ ತಿರಸ್ಕರಿಸ್ಬಿಟ್ಟೆ. ಯಾಕೆ ಬರ್ತಿ ಮಾಡಿದೆ? ಯಾಕೆ ಬರ್ತಿ? ಪ್ರಕಾಶ್, ನಾಲ್ಗೆ ಬಿಗಿ ಹಿಡಿದು ಮಾತಾಡು. ಅಲ್ಲ, ಒಂದೇ ಕಾಲೇಜಿನಲ್ಲಿ ಇಬ್ರು ಜೊತೆಗೆ ಓದ್ತಾ ಇದ್ವಿ. ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಇಬ್ರು ಒಟ್ಟಾಗಿ ನಟನೆ ಮಾಡ್ತಾ ಇದ್ವಿ. ಅಂದ ಕಾರಣಕ್ಕೆ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ನೀ ತಿಳ್ಕೊಂಡಿರೋದು ನಿನ್ನ ಹುಚ್ಚು ಮೂರ್ಖತನ. ಅಲ್ಲ, ನಿನ್ನನ್ನು ಯಾವತ್ತಾದ್ರೂ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿನ್ನ ಹತ್ರ ಬಂದು ಹೇಳಿದ್ನಾ? ಹೇಳು ನೋಡು. ಈ ರೀತಿಯಲ್ಲ ಕಲ್ಪನೆ ಮಾಡ್ಕೊಂಡು ಛೀ. ಹಾಗಾದ್ರೆ ನೀವು ನನ್ನ ಪ್ರೀತಿ ಮಾಡ್ತೀರಿಲ್ವಾ? ಹಾಗಾದ್ರೆ ನೀನು ಮದುವೆಗೆ ಇನ್ವಿಟೇಷನ್ ಯಾಕೆ ಕೊಟ್ಟಿಲ್ಲ? ಎಲ್ಲವನ್ನು ಗುಟ್ಟಾಗಿ ಮಾಡ್ಕೊಂಡಲ್ಲ, ಯಾಕೆ? ಏನು, ನಾನು ಗುಟ್ಟಾಗಿ ಮದುವೆ ಮಾಡ್ಕೊಂಡ? ನೋಡು ಪ್ರಕಾಶ್, ನನ್ನ ಸೋದರ ಮಾವನ ನಾನು ಮನಸಾರೆ ಇಷ್ಟಪಟ್ಟಿದೆ. ಅವರನ್ನೇ ಮದುವೆ ಮಾಡ್ಕೋಬೇಕು ಅಂತಾನೂ ಕೂಡ ಅನ್ಕೊಂಡಿದ್ದೆ. ಆದ್ರೆ ನನ್ನ ಮದುವೆ ಇನ್ವಿಟೇಷನ್ ನಿಮ್ಮ ಹತ್ರ ಕೊಡೋಣ ಅಂತ ಬಂದಾಗ ನೀವು SI ಡ್ಯೂಟಿಗೆ ಅಂದ್ರೆ ಟ್ರೈನಿಂಗ್ ಹೋಗಿದ್ರಿ. ಅದಕ್ಕೆ ನಾನೇನ್ ಮಾಡೋಕ್ಕಾಗುತ್ತೆ ಹೇಳಿ? ಐ ಆಮ್ ವೆರಿ ಸಾರಿ. ನೀವು ನನ್ನ ಪ್ರೀತಿ ಮಾಡ್ತೀರಾ ಅಂತ ತಿಳ್ಕೊಂಡು ನಾನು ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನಾನು ಕ್ಷಮಿಸ್ಬಿಡಿ ಭಾರತಿ, ದಯವಿಟ್ಟು ನಾನು ಕ್ಷಮಿಸ್ಬಿಡಿ. ಆಯ್ತು ಪ್ರಕಾಶ್, ತಪ್ಪು ಮಾಡಿದ್ಕೆ ತಪ್ಪು ಅಂತ ಕೇಳ್ತಾ ಇದ್ರಲ್ಲ, ಅದಕ್ಕಿಂತ ಪ್ರಾಯಶ್ಚಿತ್ತ ಬೇರೆ ಏನೂ ಇಲ್ಲ. ನೋಡಿ, ಅದಿರ್ಲಿ, ನೀವು ಟ್ರೈನಿಗೆ ಹೋದ SI ಡ್ಯೂಟಿ ಏನಾಯ್ತು? ಕೆಲಸ ಆಯ್ತಾ? ಇನ್ನೆಲ್ಲಿ ಭಾರತಿ, ನಿನ್ನ ಪ್ರೀತಿಯ ಗುಂಗಿನಲ್ಲಿ ನನ್ನ ಕೆಲಸಕ್ಕೆ ನಾನೇ ದ್ರೋಹ ಮಾಡ್ಕೊಂಡ್ಬಿಟ್ಟೆ. ಕೈಗೆ ಬಂದ ಕೆಲಸವನ್ನೇ ನಾನೇ ನಿರಾಕರಿಸ್ಬಿಟ್ಟೆ ಭಾರತಿ, ನಿರಾಕರಿಸ್ಬಿಟ್ಟೆ. ಎಂತ ಕೆಲಸ ಮಾಡ್ಕೊಂಡ್ರಿ ಪ್ರಕಾಶ್ ನೀವು? ಕೈಗೆ ಬಂದ ತುತ್ತನ್ನ ಬಾಯಿ ಬರ್ದೇ ಹೋಗಿ ಮಾಡ್ಕೊಬಿಟ್ರಲ್ಲ. ಈ ನಿಮ್ಮ ಹುಚ್ಚುತನಕ್ಕೆ ನಾನು ಏನ್ ಹೇಳ್ಬೇಕು ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ನೋಡಿ ಪ್ರಕಾಶ್, ಈಗಲೂ ಕಾಲ ಮೀರಿಲ್ಲ. ಒಳ್ಳೆ ಮನುಷ್ಯನಾಗಿ ನಿಮ್ಮ ಕಳೆದೋದ ಕೆಲಸನ ನಿಮಗೆ ಈಡಿಸ್ಕೊಂಡು ನನಗಿಂತ ಗುಣವಂತೆ ರೂಪವಂತೆ ಹುಡುಗಿ ಸಿಗ್ತಾಳೆ. ಅವಳನ್ನ ಕೈ ಹಿಡಿದು ಅವಳಿಗೊಂದು ಬಾಳ್ ಕೊಡು. ಆಗ ನಿಮ್ಮ ಸಂಸಾರನೂ ಚೆನ್ನಾಗಿರುತ್ತೆ, ನಿಮ್ಮ ಜೀವನನೂ ಚೆನ್ನಾಗಿರುತ್ತೆ. ಇಲ್ಲ ಅಂದ್ರೆ ಇದೆಲ್ಲ ನಡೆಸೋದಿಲ್ಲ ಅನ್ನೋದಾದ್ರೆ ನನ್ನ ಸ್ನೇಹದ ಮೇಲೆ ಹಾಳೆ. ಅಲ್ಲಿವರೆಗೂ ನನ್ನ ಜೊತೆ ನೀವು ಮಾತಾಡ್ಕೊಂಡು ನನ್ನ ಮುಖನೂ ನೋಡ್ಕೊಂಡು. ಭಾರತಿ, ಇವತ್ತು ನನ್ಗೆ ಕಣ್ ತರಿಸಿದ್ರಿ ನೀವು. ನಿಜ
ನಿಜವಾಗ್ಲೂ ನಾನು ಕಣ್ಣು ತೆರೆಸಿದ್ದೆ. ನಾನು ನಿನ್ನ ಪ್ರೀತಿ ಗುಂಗಿನಲ್ಲಿ ಯಪ್ಪ ಏನೇನ ಮಾತಾಡ್ಬಿಟ್ಟೆ. ಇಲ್ಲ ಬರ್ತಿ, ಈಗ ನನಗೆ ಅರ್ಥ ಆಯ್ತು. ನನ್ನಿಂದ ಕೈ ಬಿಟ್ಟು ಹೋದ ಆ SI ಡ್ಯೂಟಿನ ನಾನು ಸಂಪಾದನೆ ಮಾಡ್ತೀನಿ. ಇದು ನನ್ನ ನಿನ್ನ ಸ್ನೇಹದ ಮೇಲಾನೆ. ಬಂಧನ ಇದುವೇ ಬಂಧನ, ಪವಿತ್ರವಾದ ಬಂಧನ, ಸ್ನೇಹದ ಬಂಧನ, ಇದುವೇ ಸ್ನೇಹದ ಬಂಧನ.